ಹೇಳು ಜಯಮ್ಮ, ನಿಂಗೆ ಏನು ಸಹಾಯ ಮಾಡಬೇಕು ಹೇಳು. ನಿನ್ನ ಗಂಡ ನಿನ್ನ ತಂಟೆಗೆ ಬರ್ದಿದ್ದಂಗೆ ನೋಡ್ಕೋಬೇಕಾ, ಇಲ್ಲ ನಿಮ್ಮ ಅತ್ತೆ ಏನಾದ್ರೂ ಮಾತಾಡಿದ್ದಂಗೆ ನೋಡ್ಕೋಬೇಕಾ ಏನು? ಮಿತ್ರ, ನನ್ನ ಗಂಡ ಬಿಡು, ನನ್ನ ಗಂಡಂಗೆ ನಾನೇ ಬೇಕಾದ್ರೆ ಎರಡಾಕ್ ನಾನು ಹೆಂಗೆ ನೋಡ್ಕೊತೀನಿ. ನಮ್ಮ ಅತ್ತೆಗೆ ನೀನು ಹೆಂಗೆ ಭಯ ಇಕ್ಕಬೇಕು ಅಂದರೆ ನಮ್ಮ ಅತ್ತೆ ನನ್ನ ತಂಟೆಗೆ ಬರಬಾರ್ದು. ನೀನು ನಮ್ಮ ಅತ್ತೆ ಕಣ್ಣು ಕಾಣಿಸ್ತಿರ್ತೀಯ, ನನ್ನ ಕಣ್ಣಿಗೂ ಕಾಣಿಸ್ತಿರ್ತೀಯ, ನನಗೆ ಗೊತ್ತೇ ಇಲ್ವಲ್ಲ ಅಂತ ಆಕ್ಟಿಂಗ್ ಮಾಡ್ತೀನಿ. ಆಮೇಲೆ ನೀನೇನು ಹೇಳ್ಬೇಕು ಗೊತ್ತಾ, ನೀನು ನೋಡು ಜಯಮ್ಮನ ಬೈದ್ರೆ ನಂಗೆ ಇಷ್ಟ ಆಗಲ್ಲ. ಜಯಮ್ಮನ ತಂಟೆಗೆ ನೀನು ಹೋಗಿ ಕುಡ್ದಂತ ಹೇಳ್ಬಿಟ್ಟು ಚೆನ್ನಾಗಿ ಎದುರಿಸು ಮಿತ್ರ. ಪ್ಲೀಸ್ ಮಿತ್ರ, ಇಲ್ಲ ಅಂತ ಮಾತ್ರ ಹೇಳ್ಬೇಡ ಮಿತ್ರ. ಪ್ಲೀಸ್ ಮಿತ್ರ, ಚೆನ್ನಾಗಿ ಎದುರಿಸು ಮಿತ್ರ. ಪ್ಲೀಸ್ ಮಿತ್ರ. ಜಯಮ್ಮ, ನೀನೇನು ಹೇಳ್ತೀಯೋ ಅದನ್ನ ಮಾತ್ರ ನಾನು ಮಾಡ್ತೀನಿ ಅಷ್ಟೇನಿಯ, ಸರಿನಾ? ಏನೋ ಪಾಪ ಅಂತೇಳ್ಬಿಟ್ಟು ಸಹಾಯ ಮಾಡ್ತಾ ಇದ್ದೀನಿ, ಪೊದ್ದು ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು. ಆಯಿತು ಬಾ, ನಿಮ್ಮ ಅತ್ತೆಗೆ ಒಬ್ಳಿಗೆ ತಾನೇ? ಓ, ನಮ್ಮ ಅತ್ತೆಗೆ ಒಬ್ಳಿಗೆ ಚೆನ್ನಾಗಿ ಎದುರಿಸ್ಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಡ. ಚೆನ್ನಾಗಿ ಎದುರಿಸಿ ಜಯಮ್ಮನ ತಟ್ಟೆಗೆ ಬರಬೇಡ ಅಂತ ಹೇಳ್ಬಿಡು. ಸರಿನಾ? ಬಾ ಬಾ ಬಾ, ನಾನು ಮನೆಗೆ ಬರ್ತೀನಿ. ನಮ್ಮ ಅತ್ತೆ ಕುಂತ್ಕೊಂಡಿರ್ತಾಳೆ ಬೈಕೊಂಡು. ನೀನು ನಿಧಾನಕ್ಕೆ ನಾನು ಹಿಂದೆ ಬಂದ್ಬಿಡು. ನೋಡ್ಬಿಟ್ಟು ಫುಲ್ಲು ಸಾಕು ಹೊಡೆದ್ಬಿಡ್ಬೇಕು ನಮ್ಮ ಅತ್ತೆಗೆ. ಜಯಮ್ಮನ ರಿಲೇಟಿವ್ ಅಂತ ಹೇಳ್ಬಿಡು. ಸರಿ ಆಯಿತು ಬಿಡು ಜಯಮ್ಮ, ಪಾಪ ನಿನ್ನಿದನ್ನ ನಾನು ಯಾಕೆ ಬೇಡ ಅಂತ ಹೇಳಿ. ಆಯಿತು ಬಿಡು. ಸರಿನಾ? ಬಾ ಬಾ ಬಾ. ಅಯ್ಯೋ ಮಿತ್ರ, ನೀನು ಎಲ್ಲ ಆದ್ಮೇಲೆ ನಿನಗೆ ಪಾರ್ಟಿ ಕೊಡಿಸ್ತೀನಿ ನಿನಗೆ. ಓ ಸರಿ ಆಯಿತು. ಈ ಜಯಮ್ಮನ್ ಸಬಸ ಬ್ಯಾಡಕಣ ಅಂತ ಹೇಳ್ದೆ. ಕುಂತ್ರು ನಿಂತ್ರು ಇವಳ ಹತ್ರ ನನಗೆ ಅನ್ನಿಸ್ಕೊಳ್ಳೋದೇನಿ ಆಗೋಯ್ತು. ನಾನು ಹೇಳ್ದೆ ಇವಳಿಗೆ ಬ್ಯಾಡ ಅವ್ರಿವ್ರು ಸಬಸ ಮಾಡೋದು ಬ್ಯಾಡ ಅಂತ ತಲೆ ಮೇಲೆ ತಕೊಬಿಟ್ಟು ಬಂದ್ಬಿಡ್ತಾಳೆ ಎಲ್ಲನೂ. ನೋಡು ಆ ಕನಕ ಬಂದ್ಬಿಟ್ಟು ಹೆಂಗೆ ಬೈತಾಳೆ ನಮ್ಮನೇನಿಯ. 4 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನೂ ಇಲ್ಲ ಇವಳಂತೂ. ಮನ್ಯಾಳಿ ಇವಳಂತೂ. ಯವ್ವ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಇವಳನ್ನ ಕಟ್ಕೊಬಿಟ್ಟು ಬಂದು ನಾನು ಹೇಳ್ದೆ, ನಮ್ಮ ಅಣ್ಣನ ಮಗಳನ್ನ ಯಾರನ್ನ ಕಟ್ಕೊಂಡಿದ್ರೆ ನೆಮ್ಮದಿಗೆ ಇರ್ಬೋದಿತ್ತು ಕಣಲ್ಲ ಅಂತ ಹೇಳಿದ್ರೆ ಕೇಳಬೇಕಲ್ಲ. ಅಯ್ಯೋ ಅಮ್ಮ, ತ್ರಿಪುರ ಸುಂದ್ರಿ ಅಂತ ಕಟ್ಕೊಬಿಟ್ಟವನೆ. ಈ ತಿಪ್ಪೆ ಸುಂದ್ರಿನ ಏನು ಪ್ರಯೋಜನಕ್ಕೆ ಬರೆದಿದ್ದಳು ಇವಳನ್ನ ಕಟ್ಕೊಂಡು ಒಳ್ಳೆ ಕರ್ಮ ಆಗೋಗ್ಬಿಡ್ತಲ್ಲ ನಮಗಂತೂ. ಏನು ಮಾಡ್ತೀಯ, ನನಗಂತೂ ಬೇಜಾರಾಯ್ತದೆ. ಇವಳು ನುಗ್ಗು ತಟ್ಟನಿ ಅಂದರೆ ಆಯ್ತಿಲ್ಲ. ಏನೋ ಒಂದು 4 ಕಾಸು ಕೊಡ್ತೀನಿ ಹೋಗು ಅಂತ ಕಳಿಸ್ಬಿಟ್ಟು ನಮ್ಮ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಬಿಟ್ಟು ಬರಬೇಕು. ಈ ಬಿಲಾಲಿ ಹತ್ರ ನನ್ನ ಕೈಲಿ ಬಾಳಕ್ಕಾಗಕ್ಕಿಲ್ಲ ಕಣಪ್ಪೋ, ಆಗಕ್ಕಿಲ್ಲ. ಒಸಿ ಟಾರ್ಚರ್ ಕೊಟ್ಟಳ ಇವಳು. ಯವ್ವ, ಕುಂತ್ರು ನಿಂತ್ರು ಹಂಗಂಗಂಗನೆ ಹಿಂಸೆ ಇಕ್ಬಿಡ್ತಾಳೆ. ಅತ್ತೆ, ಏನತ್ತೆ ಸುಮ್ಮನೆ ಕುತ್ಕೊಂಡು ಏನೋ ಮಾಡ್ತಾ ಇದ್ದೀರಲ್ಲ? ನಾನಂತೂ ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಬಂದೆ ಅತ್ತೆ. ಬೇಜಾರಾಯ್ತಾಯಿತು. ನೀವೇನು ಮಾಡ್ತಾ ಇದ್ರಿ ಅತ್ತೆ? ನನಗೆ ಮಾಡೋಕ್ಕೆ ಕ್ಯಾಮೆ ಇರಲಿಲ್ಲ ನೋಡು, ಅದು ಕುಂತ್ಕೊಂಡು ಬೈಕೊಂಡು ಕುಂತ್ಕೊಂಡಿದ್ದೆ. ಊರು ತಿರುಗ್ತಿಯಲ್ಲೇ, ಊರು ತುಂಬಾನು ನಿಂಗೆ ಮಾನ ಮರುವಾದಿನದು ಏನೂ ಇಲ್ವಾ? ಏನೋ ಒಂದು ಕ್ಯಾಮೆ ಮಾಡೋಣ ಹಂಗೆ ಹಿಂಗೆ. ನಿಂಗೆ ಅದೇನೋ ಒಂದ್ಸತಿನೇ ಇಲ್ವೇನೆ ನಿನಗೆ? ಹಬ್ಬಬ್ಬಬ್ಬಬ್ಬ, ಆ ಸೋಕಿ ನೀನು ಉತ್ತಾರ ಬರ್ತದೆ ನೋಡಿ ನನಗೆ. ನಮ್ಮ ಅತ್ತೆ ಕಿವಿ ಕೇಳಿಸ್ತೈತಾ? ಇಲ್ಲ ತಾನೆ. ಮತ್ತೆ ಊರು ತಿರ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು? ನಾನು ಈಚೆ ಕಡೆಗೆ ಹೋಗಿ ಬಂದಾಗೆಲ್ಲ ಇದೇ ಡೈಲಾಗ್ ತಾನೆ. ಬಿಡು, ಹೋದ್ರೆ ಹೋಗ್ಲಿ. ಏನೇ ಆಳು ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ಬೈಕತ್ತಾ ಇದೆಯಾ? ನಾನು ಆಳು ಬಿದ್ಬಿಟ್ಟು ಹೋಗ್ಬೇಕೇನೆ? ನನ್ನ ಹಾಳಾಗೋಗ್ಲಿ ಅಂತ ಬೈಕತ್ತೀಯೇನೆ? ಅವ್ವ, ಕೇಳಿಸ್ಕೊಂಡೆಲ್ಲ ಮಗ, ಕೇಳಿಸ್ಕೊಂಡೆಲ್ಲ. ನನ್ನೇನಿಯ ಆಳು ಬಿದ್ದೋಗ್ಲಿ ಅಂತ ಬೈಕತ್ತಾಳಲ್ವೇನ್ಲ ಇವಳು? ಇನಿ ಅಂತೋಳಿರ್ಬೇಡ ಇವಳ. ಆಳು ಬಿದ್ದೋಗ್ಬೇಕಂತೆ ನಾನಂತನ್ನುವೆ. ಆಳು ಬಿದ್ದು ಯವ್ವ, ಹೆಂಗೆ ಆಳು ಬಿದ್ದೋಗ್ಲಿ ಇವಳು? ಯವ್ವ ಅತ್ತೆ, ಈಗ ಶುರುವಾಯ್ತದೆ ನೋಡಿ. ಚಮಕ್ ಶುರುವಾಯ್ತದೆ ನೋಡಿ. ಎಲ್ಲೋದ ಮಿತ್ರ? ಇನ್ನೂ ಬರಲೇ ಇಲ್ವಲ್ಲ ಈ ಮಿತ್ರ. ಏನೇ ಕಿಸ್ಕೊಂಡು ನಿಂತಿದ್ಯಾ? ನಿಂಗೇನೇ ಬಂದೈತೆ ದೊಡ್ಡರೋಗ ನಿಂಗೆ? ಅಂತ ಕಿಸ್ಕೊಂಡು ನಿಂತ್ಕತ್ತಿಯಲ್ವೇನೆ ನೀನಂತೂ? 3 ಕಿಸ್ಕೊಂಡು ನಿಂತ್ಕೊಳ್ಳೋದೇನಿಯ ಕ್ಯಾಮೆ ನಿನಗಂತೂ? ಇನ್ನೇನು ಬೇರೆ ಕ್ಯಾಮೆನಿಯ ಇಲ್ಲ ಅಲ್ವಾ ನಿನಗೆ? ಹೋಗಿ ಮನೆಯಾಗೆ ಕ್ಯಾಮೆ ನೋಡೋಗು. ಯವ್ವಾ, ಲೇ ಜಯಿ, ನಿಂದೆ ಏನೋ ತಲೆ ಕಾಣಿಸ್ತೈತೆ ಕಣೆ. ಏನತ್ತೆ, ನನ್ನಿಂದ ತಲೆನಾ? ಮಿತ್ರ ಬಂದ? ಇಲ್ವಲ್ಲತ್ತೆ, ಏನು ಕಾಣಿಸ್ತಾನೆ ಇಲ್ಲ. ಯವ್ವ ಲೇ ಜಯಮ್ಮ, ನಿಂಗೆ ಭಯವಾಯ್ತಿಲ್ವೇನೆ? ಅದ್ರ ಮುಂದಕ್ಕೆ ಹೋಗಿ ನಿಂತ್ಕೊಂಡಿದ್ಯಾ, ಭಯವಾಯ್ತಿಲ್ವೇನೆ? ಅತ್ತೆ, ಯಾವ ದೆವ್ವ? ಯವ್ವ ಲೇ ದೆವ್ವ ಕಣೆ, ದೆವ್ವ ಕಾಣ್ತಿಲ್ವೇನೆ? ಅಲ್ಲಿ ನೋಡೇ ದೆವ್ವ. ಯವ್ವ, ಇವಳ್ಯಾಕೆ ಹಿಂಗೆ ಕಿಸಿತಾವಳೆ? ಇವಳು ಏನು ಹೇಳ್ತಾವಳೆ, ಏನು ಕಥೆ ಒಂದು ಅರ್ಥ ಆಯ್ತಿಲ್ವೇ? ನಿನಗೈತೆ ನೋಡು ಚಮಕ್ಕು. ಅತ್ತೆ, ನನಗೆ ಏನು ಕಾಣಿಸ್ತಿಲ್ಲ. ಅಲ್ಲಿ ನೋಡಿ ತಲೆ ಬುಲ್ಡೆ. ಯವ್ವಲೇ ಜೈ, ನಾನು ಬಿಟ್ಟು ಹೋಗ್ಬೇಡ, ನಿಂತ್ಕಳೆ. ನಾನು ಬಿಟ್ಟು ಹೋಗ್ಬೇಡ ಅಂತ ನಮ್ಮ ಅತ್ತೆನೇ ಓಡೋದ್ಲಲ್ಲ. ಮಿತ್ರ ನೋಡೈತಲ್ಲ. ಯವ್ವ ಲೇ ಜೈ. ಅಯ್ಯೋ, ಎಲ್ಲೋದ್ರಲ್ಲೇ ಬತ್ತಾಯ್ತಲ್ಲಪ್ಪ ಇದು. ನಮ್ಮ ಅತ್ತೆ ಹಿಂಗೇನೆ ಟೆನ್ಷನ್ ತಗೋತಾ ಇದ್ರೆ, ಆನಂದ ಪರಮಾನಂದ ಎಂತ ಖುಷಿ ಆಯ್ತದೋ ಏನೋ. ಯವಾಲೇ ಜೈ. ಓಯ್ ಮುದ್ಕಿ, ನೀನು ಬಿಡಕ್ಕಿಲ್ಲ. ನಮ್ಮ ಜಯಮ್ಮನೇನಿಯೋ ಅಯ್ಯೋ ಅನ್ನಿಸ್ತೀಯ, ಬಿಡಕ್ಕಿಲ್ಲ.
ಯವ್ವ ಲೇ ಜೈ ಕಿಸ್ಕೊಂಡು ನಿಂತಿದೀಗಲ್ಲೇ ಅಲ್ಲಿ ನೋಡಿದ್ರೆ ದೆವ್ವ ಇಟ್ಟಾಡಿಸ್ತಾ ಇತ್ತು ನನ್ನಲ್ಲೇ. ಅತ್ತೆ ನಂಗೇನು ಕಾಣಿಸ್ತಿಲ್ಲ. ಏನು ಓಡಾಡಿದ್ರೆ ಓಡಾಡಿ ಅಂತ ಹೇಳ್ತೀಯಾ? ಲೇ ಓಡಾಡ್ತಿರೋದೇನು ನಾಯಿ ಮರಿ ಅಂತ ಅನ್ಕೊಂಡೇನೆ, ದೆವ್ವ ದೆವ್ವ ಕಣ್ಲೆ. ಯವ್ವ ನಿಂಗೇನು ಬೇಕು ಹೇಳು, ನಿಂಗೇನು ಬೇಕು ಹೇಳು, ದಯವಿಟ್ಟು ನನ್ನನ್ನು ಮಾತ್ರ ಹಿಂಗೆ ಒಟ್ಟಾಡಿಸ್ಬೇಡ. ಮನೆ ಎಲ್ಲ ನನ್ವೆ ನೋಡು, ನೀನೇನು ಬೇಕು ಹೇಳ್ತೀಯೋ ಅದನ್ನು ಕೊಡ್ತೀನಿ, ದಯವಿಟ್ಟು ಹ್ಞೂ ನನ್ನನ್ನು ಮಾತ್ರ ಕರ್ಕೊಂಡು ಹೋಗ್ಬೇಡ. ನನಗಿನ್ನೂ ಬೇಜಾನ್ ಆಸೆ ಐತೆ. ಅಯ್ಯೋ ಹೊಸಿ ಆಸೆ ಇಲ್ಲ ನನಗೆ, ಹೊಸ ಮನೆ ಕಟ್ಟಿಸ್ಬೇಕು, ಮಗುನ ನೋಡಬೇಕು, ನನ್ನ ಮಗಳನ್ನ ಮನೆ ಕರೆಸ್ಬೇಕು, ಇನ್ನು ಏನೇನೋ ಆಸೆ ಐತೆ. ದಯವಿಟ್ಟು ನನಗೆ ಏನು ಮಾಡಬೇಡ. ಯಾವ ಮನೆ ದೇವ ಅಂತನೋ ಗೊತ್ತಿಲ್ಲ ನನಗಂತೂ ದಯವಿಟ್ಟು ಹಾಂ ಬನ್ನಿ, ನೀನೇನು ಹೇಳ್ತೀಯ ಅದನ್ನು ಕೊಟ್ಬಿಡ್ತೀನಿ. ಜಯಮ್ಮಂಗೇನೇನಿಯ ತೊಂದರೆ ಕೊಡ್ತೀಯ? ಜಯಮ್ಮಂಗೇನೇನಿಯ ಇನ್ಮ್ಯಾಲೆ ಜಯಮ್ಮಂಗೆ ನೀನು ಬೊಯ್ಯಂಗಿಲ್ಲ. ಏನು ನನ್ನ ಸೊಸೆ ಜಯಮ್ಮ ಬೇಕಾ ನಿನಗೆ? ಅಯ್ಯೋ ಎಂತ ಸುದ್ದಿ ಹೇಳ್ಬಿಟ್ಟೆ. ಲೇ ಜಯಿ ನನ್ನ ಹುಡಿಕೊಂಡು ಬಂದಿಲ್ಲ, ನಿನ್ನ ಹುಡಿಕೊಂಬಿಟ್ಟು ಬಂದಿರೋದು. ಹೋಗು ಜೊತೆಗೆ ಹೋಗು ಮಿತ್ರ. ನಡಿಯೇ ಮುಂದಕ್ಕೆ ನಡಿಯೇ ಇನ್ನ ಮುಂದಕ್ಕೆ ನಡಿಯೇ. ನಾ ಮನೆಗೆ ಲಾಯಕ್ ಇಲ್ದಿರೋಳು ಅಂದ್ರೆ ಇವಳೇನಿಯ ವೇಸ್ಟ್ ಪಡಿದ್ದಂಗೆ. ನೀನು ಕರ್ಕೊಂಡು ಹೋಗ್ಬಿಡು, ನಾನು ಬ್ಯಾಡ ಅಂತ ನೀವು ಅನ್ನೋದಿಲ್ಲ ಇವಳನ್ನ. ಕರ್ಕೊಂಡು ಎಲ್ಲನ ಕರ್ಕೊಂಡು ಹೋಯ್ತೀಯ, ಕರ್ಕೊಂಡು ಹೊಂಟು ಹೋಗ್ಬಿಡು. ಯಪ್ಪ ಈ ಜಯಮ್ ನಿಂಗೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟಲ್ಲ, ಈ ಜಯಮ್ಮನಿಗೋಸ್ಕರ ಬಂದಿರೋದು ನೀನು. ದೆವ್ವಗಳು ಇತ್ತವೆ ಅಂತ ಕೇಳಿದ್ದೆ. ಸದ್ಯ ನಮ್ಗೇನು ಕಾಟ ಕೊಡ್ತಾ ಇಲ್ವಲ್ಲ ಎಲ್ಲನೂ ಇವಳಿಗೆ ತಾನೇ. ಕರ್ಕೊಂಡೋಗಿ ನನಗೇನು ಬೇಜಾರಿಲ್ಲ, ನನ್ನ ಸಸ್ಯನ ಕೊಳ್ಸಕ್ಕಿಲ್ಲ ಅಂತ ನನ್ನ ಬಾಯಾಗಂತೂ ಹೇಳೋದೇ ಇಲ್ಲ. ನನಗಂತೂ ಯಾವ ಬೇಜಾರನ್ನೂ ಇಲ್ಲ. ಕರ್ಕೊಂಡೋಗಿ ಫಸ್ಟ್ ಕರ್ಕೊಂಡೋಗ್ಬಿಡಿ. ಬೇಡ ನನಗೆ. ಯವ್ವ ದೆವ್ವ ನನಗೋಸ್ಕರ ಬಂದೈತಿ ಅಂತ ಭಯ ಆಗಿತ್ತು. ಫುಲ್ಲು ಸೀರಿಯಸ್ ಫ್ಯಾಮಿಲಿ ಅನ್ಕೊಂಡಿದ್ದೆ, ಇದೇನೊಳ್ಳೆ ಕಾಮಿಡಿ ಫ್ಯಾಮಿಲಿ ಆಗೋಗ್ಬಿಟ್ಟೈತಲ್ಲ ಇದಂತೂ. ಫುಲ್ಲು ಸೀರಿಯಸ್ ಆಗಿರ್ತಾರೆ ಅಂತ ಅನ್ಕೊಂಡ್ರೆ ಏನು ಸೀರಿಯಸ್ ಇಲ್ವಲ್ಲ. ನಾನೆಲ್ಲ ಪಾಪ ಜಯಮ್ಮ ಭಾಳ ಕಷ್ಟಗೌಳೆ ಅಂತ ಅಂದ್ಕೊಂಡಿದ್ದೆ, ಕಾಮಿಡಿಯಾಗೌಳೆ ಅಂತ ಈಗಲೇ ಗೊತ್ತಾಯ್ತಿರೋದು. ಈ ಮುದುಕಿಯೇನು ನನ್ನೆ ನೆನೆಯ ಕಳಿಸ್ಬಿಡೋಕ್ಕೆ ಸ್ಕೆಚ್ ಆಗ್ತಾವಳಲ್ಲ, ಏನು ಅನ್ಕೊಂಬಿಟ್ಟವಳು ನನ್ನ ಮಿತ್ರ. ಏನು ಮಾಡ್ತಿದ್ಯಾ? ಮತ್ತೆ ಎದುರಿಸು. ಓಯ್ ಅಜಯ್ ಕೇಳಿಸ್ತಿಲ್ವಾ? ಜಯಮ್ಮ ನಮ್ಮಳು. ಅವಳಿಗೇನು ಕಾಟ ಕೊಡ್ಬೇಡ. ನನ್ನ ಹತ್ರ ಮುಂದೆ ಮಾತಾಡ್ಬೇಡ. ನಿನಗೆ ಜಯಮ್ಮನ್ ಕರ್ಕೊಂಡೋಗ್ಬೇಕು ತಾನೆ, ದಯವಿಟ್ಟು ಕರ್ಕೊಂಡೋಗ್ಬಿಡು. ನನಗೆ ಯಾಕೆ ಇಂಥ ಹಿಂಸೆ ಕೊಟ್ಟಿಯೇ ಯವ್ವ? ಮಿತ್ರ ನಮ್ಮ ಅತ್ತೆ ಕೇಳ್ಸಲ್ಲ, ಹೊಸಿ ಜೋರಾಗಿ ಹೇಳು. ಅವಾಗಿಂದ ಏನು ಇದು ಮಾಡ್ತಾ ಇದ್ದೀಗ ನೀನು ಹೇಳ್ಬೇಕು ತಾನೆ. ನಮ್ಮ ಅತ್ತೆಗೆ ಏನು ಕೇಳ್ಸಕ್ಕಿಲ್ಲ, ಜೋರಾಗಿ ಹೇಳು ಅಂತ ಹೇಳ್ಬಿಟ್ಟು ಈಗ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತೀನಿ ಅಂತ. ಅಲೋ ಕೇಳಿಸ್ತಿಲ್ವೇ ಹೇಳ್ತಿರೋದು? ನಾನು ಜಯಮ್ಮನ ಸಂಬಂಧಿ. ಸಂಬಂಧಿನ? ಯವ್ವ ಜಯಿ ಏನೇ ನಿಮ್ಮ ಸಂಬಂಧಿಕರು ದೆವ್ವ ಆದ್ರೂ ಬುಡಕ್ಕಿಲ್ವೇನೆ? ಮಂತಕನ ಹುಡಿಕಬಿಟ್ಟು ಬರ್ತಾರಲ್ಲೇ ಸಂಬಂಧಿಕರು, ಬದುಕಿದ್ದಾಗ ಬರೋದು ಒಂಥರ, ಸತ್ ಮ್ಯಾಲೂ ಹುಡಿಕಬಿಟ್ಟು ಬರ್ತಾರಲ್ಲೇ. ಯವ್ವ ಎಂತೋಳ್ನ ಕಟ್ಕೊಂಬಿಟ್ಟು ಬಂದಲ್ಲೋ ಮಗ ನೀನು. ಯವ್ವ ಇದೇನು ನಮ್ಮ ಅತ್ತೆ ಕಾಟ ಕೊಡ್ತಾಯಿತ್ತು? ನಾನು ನಮ್ಮ ಅತ್ತೆ ಕಾಟ ಕೊಡೋಣ ಅಂತ ಕರ್ಕೊಂಬಂದ್ರೆ ನಮ್ಮ ಅತ್ತೆನೇ ನನಗೆ ಕಾಟ ಕೊಡ್ತಾಯ್ತಲ್ಲ. ಯವ್ವ ಏನು ಮಾಡಲಿ ನಾನು? ಮಿತ್ರ ನೀನು ಎದುರಿಸ್ತಿಲ್ಲ, ನೀನು ತಮಾಷೆ ಮಾಡ್ತಿದ್ದೀಗ. ಹೊಸಿ ಜೋರಾಗಿ ಎದುರಿಸು. ಓಯ್ ನಮ್ಮ ಜಯಮ್ಮನ ತಂಟೆಗೆ ನೀನು ಹೋಗಿ ಕೊಡ್ದು, ನಮ್ಮ ಜಯಮ್ಮನ ಬರಬಾರ್ದು, ನಮ್ಮ ಜಯಮ್ಮಂಗೆ ಏನು ಹೇಳ್ಬಾರ್ದು, ಸರಿನೇ? ನೋಡು ಬೆಲೆ ಕೊಡಬೇಕು ಜಯಮ್ಮಂಗೆ, ಇಲ್ಲ ಅಂತಂದರೆ ನಾನು ಸುಮ್ಕಿರಕ್ಕಲ್ಲ ಅಷ್ಟೇ. ಜಯಮ್ಮಂಗೆ ಸುಮ್ಕೇನಿಯ ಬೆಲೆ ಕೊಡೋದು ಕಲ್ತ್ಕ. ಹೇಳ್ತಿರೋದು ಕೇಳಿಸ್ತಾ ಇತ್ತಾನೆ? ಜಯಮ್ಮನ ಸಂಬಂಧಿಕನ ಬೆಲೆನ? ಸರಿ ಆಯ್ತು. ಯಪ್ಪ ಈಗ ಗೊತ್ತಾಗೈತೆ ನಮ್ಮ ಅತ್ತೆಗೆ ನಾನು ಬೆಲೆ ಏನು ಅಂತ ಹೇಳ್ಬಿಟ್ಟು. ನಮ್ಮ ಸಂಬಂಧಿಕರು ಅಂತೇಳ್ಬಿಟ್ಟು ಚೆನ್ನಾಗಿ ಗೊತ್ತಾಗೈತೆ. ಯವ್ವ ನಾನು ಏನು ಮಾಡಬೇಡ. ಇವಳಿಗೆ ಹಿಂಗೆಲ್ಲ ದೇವುಗಳೆಲ್ಲ ಸಂಬಂಧಿಕರು ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಹೋಗು. ಯವ್ವ ನಾನೇನೇ ಹೊಂಟೋಯ್ತೀನಿ ಇಲ್ಲಿಂದ, ನಾನಂತೂ ಇರೋಕ್ಕೇನಿಯ ಇಲ್ಲಿ. ಲೇ ಜಯಿ ಏನೇ ಕತೆ ನಿಂದು? ಅಯ್ಯೋ ದೇವ್ರೆ, ಯವ್ವ ನಿನ್ನ ಸವಾಸನ್ಯ ಸಾಕು. ಅತ್ತೆ ಈಗ ಗೊತ್ತಾಯ್ತಾ? ಏನು ಅಂತೇಳ್ಬಿಟ್ಟು ಈಗ ಗೊತ್ತಾಯ್ತಾ? ನಾವು ಮೊದ್ಲೇನೇನಿಯ ಏನು ಅನ್ಕೊಂಡಿದ್ಯಾ? ಇನ್ನೊಂದು ಕಿತ್ತ ನನ್ನ ತಂಟೆಗೇನಾರ ಬಾ, ನಿಂಗೆ ಅವಾಗ ಹೇಳ್ತೀನಿ. ನನ್ನ ತಂಟೆಗಿಂಟೆಗೇನ ಬಂದೆ ಅಂತಂದರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ತಂಟೆಗಿಂಟೆಗೆ ಬಂದ್ಬಿಟ್ರೆ ನನ್ನ ಸಂಬಂಧಿಕರನ್ನೆಲ್ಲ ಕರ್ಸ್ಬಿಡ್ತೀನಿ. ಒಬ್ಬರೆಲ್ಲ ಇಂಥ ಸಂಬಂಧಿಕರು ಬೇಜಾನ್ ಜನ ಅವರೇ. ಅವವ ಎಂತೋಳ್ನ ಮದುವೆ ಮಾಡ್ಕೊಂಬಿಟ್ಟ ನನ್ನ ಮಗ, ಎಂತೋಳ್ನ ಕಟ್ಕೊಬಿಟ್ಟೆ. ದೇವುಗಳ್ನೆಲ್ಲನೂ ಮನೆ ಕರೆಸ್ಕೊಂಡು ಸಂಬಂಧಿಕರು ಅಂತ ಅನ್ನೋರ್ನ ಕರ್ಕೊಂಬಿಟ್ರ ಏನು ಅಂತ ಹೇಳ್ಬಿಟ್ಟು. ಯವ್ವ ಏನು ಅರ್ಥವೇ ಆಯ್ತಿಲ್ವೇ ನನಗೆ ಇವಳು ಏನು ಮಾಡ್ತಾವಳಿ ಅಂತ. ಮಳ್ಳಿ ಮಿಂಚುಳ್ಳಿ ಒಳಗೆ ಮಾಡ್ತಾಳೆ. ಸಂಬಂಧಿಕರು ಲೇ ದೆವ್ವ ನಿನ್ನ ಸಂಬಂಧಿಕನೇನೆ. ಪಾಪ ನಿಮ್ಮ ಅತ್ತೆ ಚೆನ್ನಾಗಿ ಎದ್ರುಕೊಂಡು ಬುಡ್ಕ ಓಡೋಯ್ತಾ ಇರೋದು ನೋಡು. ಈ ದೆವ್ವಕ್ಕೆ ಒಂದು ಗತಿ ಕಾಣಿಸ್ಬೇಕೆ? ಈ ದೆವ್ವಕ್ಕೆ ಅಲ್ಲೋಡು ಬಂದ್ಬಿಟ್ಟು ನನಗೇನು ಆವಾಜ್ ಆಗ್ತದೆ. ಈ ಜಯಮ್ಮನ ಸಂಬಂಧಿಕರೆಲ್ಲ ಏನೋ ನೆಗೆದು ಬಿಟ್ಬಿಟ್ಟು ದೆವ್ವ ಆಗ್ಬಿಟ್ಟು ಆದ್ರೂ ಮನೆಗೆ ಬರ್ತಾರೆ ಅಂತಂದರೆ ಎಂತಹ ಜನ ಇರಬೇಡ.
ಹಾಂ ಯವ್ವ ಆದರೂ ಹುಷಾರಾಗೂ ಇರಬೇಕು. ಹಾಂ ಹೆಂಗನ್ನ ಇರಬೇಕು. ಇನ್ನೊಂದು ಕಿತ್ತ ಯಾರನ್ನ ಬರಲಿ ನಾನು ಹೋಗಿ ನಿಂಬೆಣಿಗೆ ಮುಂದಿಸ್ಕೊಬಂದು ಜೋಬಾಗ ಮಾಡಿಕ ಹಲಸಿ ಹೆರಗನ್ನ ಕಟ್ಕೊತೀನಿರು. ಏನು ಅನ್ಕೊಂಬಿಟ್ಟವ್ರೆ ಯವ್ವ. ಜಯಮ್ಮನ ಏನು ಅನ್ಕೊಂಡಿದ್ದೆ, ಭಾಳ ಹುಷಾರಾಗಿರ್ಬೇಕು. ಅಯ್ಯಯ್ಯೋ ಇನ್ನು ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಐತೆ ಸೇಮ್. ದೆವ್ವ ಹಂಗೆ ಹಂಗೆ ಜಯಮ್ಮ ಸೇಮ್ ಒಂದೇ ಥರ ಕಾಣಿಸ್ತಾವ್ರಲ್ಲ. ಜಯಮ್ಮ ನೋಡ್ದ ನನ್ನ ಪವರ್ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಈಗ ನಿಮ್ಮ ಅತ್ತೆನ ಹೆಂಗೆ ಓಡಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬುಡ್ಕ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ್ತ ನಿಮ್ಮ ಅತ್ತೆ ನೀನು ಸವಾಸಕ್ಕೆ ಏನಿಯ ಬರೋಕ್ಕಿಲ್ಲ. ಗೊತ್ತಾಯ್ತಾ ನೀನು ನಿನ್ನ ಸವಾಸ ಅಂದರೆ ಯವ್ವ ಯಾಕೆ ಬೇಕು ಸುಮ್ಕೇನಿ ಅಂತ 100 ಅಡಿ ಓಡಾಯ್ತದೆ. ಹಂಗೆ ಗಡ ನಡುಗಿಸ್ಬಿಟ್ಟಿವ್ನಿ. ಸರಿ ನನಗಂತೂ ಈಚೆ ಕಡೆ ಚಿಕನ್ ಊಟ ಕೊಡಿಸ್ಲೇಬೇಕು, ನಾನು ಈಗಲೇ ಹೇಳಿದ್ದೀನಿ. ಏ ಪಕ್ಕ ಫಿಕ್ಸು. ನೀನು ಕೊಡಕ್ಕಿಲ್ಲ ಅಂತ ಹೇಳ್ತೀನ. ಫಿಕ್ಸು. ನೋಡು ಏನು ಬೇಕೋ ಅದು ಕೊಡಿಸ್ತೀನಿ. ಆಮೇಲೆ ನನ್ನ ಗಂಡಂಗೆ ಒಂಚೂರು ಎದುರಿಸ್ಬಿಡು ಸರಿನೇ. ನನ್ನ ಗಂಡಂಗೆ ಒಂಚೂರು ಗಡ ನಡುಗಿಸ್ಬಿಟ್ರೆ ಅಷ್ಟೇನೆ ಸಾಕು. ನನಗೆ ಇನ್ನೇನು ಬೇಡ ನನಗೆ. ಇವೆಲ್ಲ ಒಂದು ಮ್ಯಾಟ್ರ ಜಯಮ್ಮ ನನಗೆ. ಯಪ್ಪ ಇದೇನು ನನಗೆ ಮ್ಯಾಟ್ರೇ ಅಲ್ಲ. ಸರಿ ಮಿತ್ರ, ಥ್ಯಾಂಕ್ ಯು ಸೋ ಮಚ್. ನಿನಗೆಲ್ಲ ಅಡುಗೆ ಮಾಡಿಸ್ಬಿಟ್ಟು ನಾನೇನೇ ಕರಿತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ ಸರಿನಾ. ನೀನು ಆರಾಮಾಗಿ ಹೋಗು. ವಂಡು ಇಲ್ಲಾಂದರೆ ಇಲ್ಲೇ ಇರು ನನ್ನ ಜೊತೆ. ಬೇಕಾದ್ರೆ ಒಂದು 4 ದಿನ ನನಗೇನು ಬೇಜಾರಿಲ್ಲ ಪಾಪ, ಕರ್ಕೊಂಬಂದ್ಬಿಟ್ಟಿದ್ದೀನಲ್ಲ. ಅಂಥದ್ದು ಬೇಡ, ನಾನು ಒಯ್ತೀನಿ. ನನಗೂ ಕ್ಯಾಮೆ ಐತೆ, ಒಯ್ತೀನಿ ನಿಧಾನಕ್ಕೆ. ಬತ್ತೀನಿ ಯಾವಾಗನ ಬತ್ತೀನಿ. ಚಿಕನ್ ಮಾಡಿಬಿಟ್ಟು ಕರಿ ಸರಿನಾ. ಸರಿ ಹೆಂಗೋ ಜಯಮ್ಮನ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಕ್ದಂಗೆ ಆಯಿತು. ನಾನೇನೋ ಇದ್ರಾಗ ಜಾಸ್ತಿ ಡೀಪಾಗಿ ತಲೆ ಕೆಡ್ಸ್ಕೊಂಡು ಮಾಡೋಂಥದ್ದು ಏನೂ ಇರಲಿಲ್ಲ ಪಾಪ. ಏನೋ ಬಿಡು ಪಾಪ. ಇವ್ರದ್ದೊಂಥರ ಕಾಮಿಡಿ ಫ್ಯಾಮಿಲಿ ಇವ್ರದ್ದು.